ಹಾಯ್ ಗಾಯ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಡೇ 16 ಚಾಲೆಂಜ್. ಇವತ್ತು ಮಾರ್ನಿಂಗ್ ಎದೊಳಿ ಫ್ರೆಶ್ ಅಪ್ ಆಗಿ 6 o'clockಗೆ ಅರ್ಜೆಂಟ್ ಇತ್ತು ಕೆಲಸ, ಅದಕ್ಕೆ ಸ್ಪಾಟ್ ಹತ್ರ ಹೋಗ್ತಾಯಿದ್ದೀನಿ. ಯಾಕಂದರೆ ಫುಲ್ ಅರ್ಜೆಂಟ್ ಇತ್ತು. ಅದಕ್ಕೆ ಬಂದು ಸ್ಪಾಟ್ ಹತ್ರ ಎಲ್ಲ ಕನೆಕ್ಷನ್ ಹಾಕ್ಕೊಂಡು ಪೈಪೆಲ್ಲ ಒಂದು ಕಡೆ ಎತ್ತಿಕ್ಕೊಂಡು ಆ ಪೈಪೆಲ್ಲ ಕ್ಲೀನಾಗಿ ಆಯಿಲ್ ಇತ್ತು, ಆಯಿಲ್ ಒರೆಸ್ಕೊಂಡು 5 ನಿಮಿಷ ಬ್ರೇಕ್ ಇಸ್ಕೊಂಡು ಟೀ ಕುಡ್ಕೊಂಡು, ಸ್ಮಾಲ್ ಟೀ ಕೊಟ್ಟಿದ್ರು ಅವ್ರ ಓನರ್ ಅವರು. ಟೀ ಕುಡ್ಕೊಂಡು ಎಲ್ಲ ಪರ್ಲೇನು ಕ್ಲೀನಾಗಿ ಕಟ್ ಮಾಡಿಕೊಂಡು ಜೈಂಟ್ ಹಾಕ್ಕೊಂಡು ಟಿಫನ್ ಮಾಡ್ಕೊಂಬಂದು ಎಲ್ಲ ಪೈಪು ಮೇಲೆ ಎತ್ಕೊಂಡು ಕ್ಲೀನಾಗಿ ಎತ್ಕೊಂಡು ಅದಕ್ಕೆಲ್ಲ ಆಪೋಸಿಟ್ ಸ್ಟ್ರಾಂಗ್ ಟಾಕ ಹೊಡ್ಕೊಂಡು ಅದಾದಮೇಲೆಲ್ಲ ಸ್ಟ್ರಕ್ಚರ್ ರೆಡಿ ಆಯಿತು. ನೋಡಿ ಈ ಥರ ಬಂದಿದೆ. ಇದ್ಮೇಲೆ ಮಂಗಳೂರು ಟೇಲ್ಸ್ ಬರುತ್ತೆ. ಬೇರೆ ಕಡೆ ಅರ್ಜೆಂಟ್ ಕೆಲಸ ಆಯಿತು, ಅಲ್ಲೋಗ್ಬೇಕಿತ್ತು. ಅಲ್ಲೋಗ್ಬಿಟ್ಟು ಎಲ್ಲ ಪೈಪು ಮೇಲೆ ಎತ್ತಿಕೊಂಡು 3ನೇ ಫ್ಲೋರಲ್ಲಿ ಪೈಪ್ ಎತ್ತಾಯಿದ್ದೀರಿ. ನಾವು 6 ಜನ ಎತ್ತಾಯಿದ್ದೀರಿ. ಪೈಪೆಲ್ಲ ಮೇಲೆ ಎತ್ತಿಕೊಂಡು, ಯಾಕಂದ್ರೆ ಅಲ್ಲಿ ಶೆಡ್ ಮೇಲೇ ಶೆಡ್ ಆಗಬೇಕು. ನೀರು ಲೀಕೇಜ್ ಆಗ್ತಾಯಿದ್ದೀವಿ ಕಾರ್ನರಲ್ಲಿ. ಅದಕ್ಕೆ ಇಲ್ಲಿ ಬರುತ್ತೆ ಸ್ಟ್ರಕ್ಚರ್ ಎಲ್ಲನೂ. ಎಲ್ಲ ಶೀಟು ಎ ಟೈಪ್ ಅಲ್ಲಿ ಶೀಟ್ ಇತ್ತು. ಆ ಶೀಟ್ ಎಲ್ಲ ಸ್ಕ್ರೂ ತೆಗ್ಬಿಟ್ಟು ಎಲ್ಲ ಶೀಟ್ ಸೈಡಲ್ಲಿ ಇಕ್ಕೊಂಡು ಇಲ್ಲಿಂದನೇ ಸಪೋರ್ಟ್ ಇಸ್ಕೊಂಡು ಮಾಡ್ಬೇಕು. ಅದಕ್ಕೆ ಎಲ್ಲ ಪೈಪ್ ಕಟ್ ಮಾಡಿಕೊಂಡು ಎಲ್ಲ ಡ್ರೆಸ್ ಜೈಂಟ್ ಮಾಡಿಕೊಂಡು ಡಬಲ್ 35 ಆಗಬೇಕಿತ್ತಿದ್ದು. ಅದೆಲ್ಲ ಹಾಕ್ಕೊಂಡು ಪೈಪೆಲ್ಲ ಇದು ಮಾಡಿಕೊಂಡು ವೆಲ್ಡಿಂಗ್ ಮಾಡ್ಕೊಂಡು ಕ್ಲೀನಾಗಿ ಕೆಳಗಿಂದ ಸಪೋರ್ಟ್ ಕೊಟ್ಕೊಂಡು ಈ ಥರ ಬಂದಿದ್ದೆ ಸ್ಟ್ರಕ್ಚರು. ಈ ಥರ ಬಂದಿದೆ. ಬ್ಯಾನರ್ ಪಕ್ಕದಲ್ಲೇ ಕೆಲಸ ಮಾಡ್ತಾರೆ 3ನೇ ಫ್ಲೋರಲ್ಲಿ. ಓಕೆ ಗೈಸ್, ನನ್ನ ಅಕೌಂಟ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ ಗೈಸ್.